ಸ್ನೇಹಿತರೆ, 10 ದಿನಗಳನ್ನು ದಾಟಿ ಮುಂದಕ್ಕೆ ಹೋಗ್ತಿರೋ ಗಲ್ಫ್ ಸಂಘರ್ಷದಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು? ಇರಾನ್ನ ಅಬ್ಬರಕ್ಕೆ ಹೆದರಿರೋ ಟರ್ಕಿ ಈಗ F-16 ವಿಮಾನಗಳನ್ನು ಫೀಲ್ಡಿಗಿಳಿಸಿದೆ. ಸ್ನೇಹಿತರೆ, ಫೀಲ್ಡಲ್ಲ, ಆಕಾಶಕ್ಕೆ ಹಾರಿಸಿದೆ. ಅತ್ತ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿದ್ದು ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ. ಲೆಬನಾನ್ ಮತ್ತೊಂದು ಗಾಜಾ ಆಗೋ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಇಸ್ರೇಲ್ ಕುಟ್ಟಿ ಪುಡಿ ಮಾಡ್ತಾ ಇದೆ ಲೆಬನಾನ್ನ. ಮತ್ತೊಂದು ಕಡೆ ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ಕರೆಂಟ್ ಪ್ರಾಬ್ಲಮ್ ಶುರುವಾಗಿದ್ದು ದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಲೆಬನಾನ್ನಲ್ಲಿ ಇಸ್ರೇಲ್ ಏನು ಮಾಡ್ತಿದೆ ನೋಡಿ. ಖಾಮೆನೈ ಕೊಂದ್ರು ಅಂತ ಇಸ್ರೇಲ್ ವಿರುದ್ಧ ಯುದ್ಧ ಕೇಳಿದಿರೋ ಖಾಮೆನೈ ಸಾಕಿದ್ದ ಹೆಜ್ಬುಲ್ಲಾ ಪಡೆ ಸೌತ್ ಆಫ್ ಲೆಬನಾನ್ನಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ್ರಲ್ಲ. ಈ ಹೆಜ್ಬುಲ್ಲಾಗಳಿಗೆ ಇಸ್ರೇಲ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾ ಇದೆ. ಹೆಜ್ಬುಲ್ಲಾಗಳಿದ್ದ ಪ್ರತಿ ಮೂಲೆಯನ್ನ ಇಸ್ರೇಲ್ ಸ್ಫೋಟಕಗಳ ಮಳೆ ಸುರಿದು ಎಲ್ಲ ಡೆಮಾಲಿಷನ್ ಮಾಡ್ತಾ ಇದೆ. ದಕ್ಷಿಣ ಲೆಬನಾನ್ ಅಯೋಮಯ. ಅಲ್ಲಿ ಏರ್ ಡಿಫೆನ್ಸ್, ಲ್ಯಾಂಡ್ ಡಿಫೆನ್ಸ್ ಏನೂ ಇಲ್ಲಲ್ಲ. ಇಸ್ರೇಲ್ ಸಿಕ್ಕ ಕಡೆ ಬಾಂಬ್ ಸುರಿತಾ ಇದೆ. ಇದರ ಪರಿಣಾಮ 400ಕ್ಕೂ ಅಧಿಕ ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿರಾರು ಜನ ಗಾಯಗೊಂಡಿದ್ದಾರೆ. ಹೆಜ್ಬುಲ್ಲಾ ಪ್ರಾಬಲ್ಯದ ದಕ್ಷಿಣ ಲೆಬನಾನ್ನಿಂದ 6 ಲಕ್ಷಕ್ಕೂ ಅಧಿಕ ಜನ ಮನೆ ಮಠ ಬಿಟ್ಟು ಓಡ್ ಹೋಗಿದ್ದಾರೆ. ಇವರು ಮುಂಚೆನೇ ಲಿಸ್ಟ್ ಕೊಡ್ತಾರೆ ಇಸ್ರೇಲ್ನವರು, ಇಂತಿಂಥ ಜಾಗದಲ್ಲಿ ಸ್ಫೋಟಕ ಸುರಿತಾ ಇದ್ದೀವಿ, ಓಡ್ ಹೋಗಿ ಅಂತ ಹೇಳಿ. ಎಲ್ಲಿಗಂತ ಓಡ್ತಾರೆ ಇಮಿಡಿಯೇಟ್ಲಿ ಜನ. ಟೈಮಿಗೆ ಕರೆಕ್ಟಾಗಿ ಹೋಗಿ ಬಾಂಬ್ ಸುರಿತಾ ಇದ್ದಾರೆ. ಸ್ನೇಹಿತರೆ, ಓವರ್ ಆಲ್ ಸೌತ್ ಲೆಬನಾನ್ನಲ್ಲಿ ಇರೋದೇ ಬರೀ 10 ಲಕ್ಷ ಜನ ಪಾಪ್ಯುಲೇಷನ್. ಅದರಲ್ಲಿ 6 ಲಕ್ಷ ಜನರನ್ನ ಇಸ್ರೇಲ್ ಉತ್ತರ ಲೆಬನಾನ್ಗೆ ಓಡಿಸಿದೆ. ಉಳಿದವರು ಕೂಡ ಬೇಗ ಜಾಗ ಖಾಲಿ ಮಾಡಿ ಅನ್ನೋ ವಾರ್ನಿಂಗ್ ಕೊಟ್ಟಿದೆ. ಲೆಬನಾನ್ ಪರಿಸ್ಥಿತಿ ನೋಡಿ ಫ್ರಾನ್ಸ್ ಕೂಡ ರೊಚ್ಚಿಗೆದ್ದಿದೆ. ಇಸ್ರೇಲ್ ಈ ಕೂಡಲೇ ದಾಳಿ ನಿಲ್ಲಿಸಬೇಕು, ಶೀಘ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸಭೆ ಕರೆಯಬೇಕು ಅಂತ ಒತ್ತಾಯ ಮಾಡಿದೆ. ಇಷ್ಟಾದರೂ ಇಸ್ರೇಲ್ ಯಾರಿಗೂ ಕೇರ್ ಮಾಡ್ತಿಲ್ಲ. ಹೊಸದಾಗಿ ದಕ್ಷಿಣ ಬೇರೂತ್ನ ಘೋಬೇರಿ, ಹರೇತ್, ರಾಯ್ಕ್ ಮತ್ತು ಸಫೀರ್ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ. ಹಿಜ್ಬುಲ್ಲಾ ಸಂಘಟನೆಗೆ ಅಲ್ ಖರ್ದ್ ಅಲ್ ಹಸನ್ ಅನ್ನೋ ಹಣಕಾಸು ಸಂಸ್ಥೆಯ ಆರ್ಥಿಕ ನೆರವಿದೆ. ಹೀಗಾಗಿ ಅದರ ಬಿಲ್ಡಿಂಗ್ಸ್ ಮೇಲೂ ದಾಳಿ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಈ ಕಟ್ಟಡಗಳ ಸಮೀಪ ವಾಸಿಸ್ತಾ ಇರೋ ಜನರಿಗೆ ಜಾಗ ಖಾಲಿ ಮಾಡಿ, ಇಲ್ಲಾಂದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗಬಹುದು ಅಂತ ಇಸ್ರೇಲ್ ವಾರ್ನಿಂಗ್ ಕೊಟ್ಟು ಸ್ಫೋಟಕ ಸುರಿತಾ ಇದೆ. ಹಾಗೆ ಟೈರ್ ಮತ್ತು ಜ್ವಾಯಾ ಪ್ರದೇಶದ ಮೇಲೂ ಕೂಡ ಇಸ್ರೇಲ್ ಸ್ಫೋಟಕ ಸುರಿದಿದೆ. ಪರಿಣಾಮ 2 ಆರೋಗ್ಯ ಇಲಾಖೆ ಸಿಬ್ಬಂದಿ ಮೃತಪಟ್ಟಿದ್ದಾರೆ, 6 ಜನ ಗಾಯಗೊಂಡಿದ್ದಾರೆ. ಇಸ್ರೇಲ್ ಸೇನೆ ಉದ್ದೇಶಪೂರ್ವಕವಾಗಿ ಚಿಕಿತ್ಸೆ ಕೊಡ್ತಿರೋ ವೈದ್ಯರನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಲೆಬನಾನ್ ಸರ್ಕಾರ ಆರೋಪ ಮಾಡಿದೆ. ಈ ನಡುವೆ ಹೆಲಿಕಾಪ್ಟರ್ ಬಳಸಿ ಹೊಸ ಆಪರೇಷನ್ ಕೂಡ ಮಾಡಿದ್ದಾರೆ. ಸಿರಿಯಾ ಗಡಿ ಬಳಿ ಇರೋ ಪೂರ್ವ ಲೆಬನಾನ್ನ ಬೆಕಾ ಕಣಿವೆಯ ನಬಿಚಿತ್ ಅನ್ನೋ ಹಳ್ಳಿ ಬಳಿ 4 ಇಸ್ರೇಲ್ ಹೆಲಿಕಾಪ್ಟರ್ಗಳು ಬಂದಿಳಿದ್ವು. ಇದರಲ್ಲಿ 15 ಕಮಾಂಡೋಗಳಿದ್ರು. ಇವರೆಲ್ಲ 40 ವರ್ಷಗಳ ಹಿಂದೆ ಲೆಬನಾನ್ನಲ್ಲಿ ನಾಪತ್ತೆಯಾಗಿದ್ದ ಇಸ್ರೇಲಿ ಪೈಲಟ್ ರಾನ್ ಅರಾದ್ ಅವರ ಅವಶೇಷ ಹುಡುಕ್ತಾ ಇದ್ರು. ಇದರ ಭಾಗವಾಗಿ ಇಸ್ರೇಲಿ ಪಡೆಗಳು ಆ ಗ್ರಾಮದ ಸ್ಮಶಾನವೊಂದನ್ನು ಅಗಿತಾ ಇದ್ದಾಗ ಹಿಜ್ಬುಲ್ಲಾಗಳು ಗಮನಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಸ್ರೇಲ್ ಮೇಲೆ ದಾಳಿ ಶುರು ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸೈನಿಕರು ಕೂಡ ಪ್ರತಿದಾಳಿ ಮಾಡಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ದೊಡ್ಡ ಸಮರ ಆಗಿದೆ. ಈ ವೇಳೆ 41 ಜನ ಮೃತಪಟ್ಟಿದ್ದಾರೆ, 40ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಕಡೆಗೂ ಸಂಪೂರ್ಣ ಸುತ್ತುವರಿಯಲ್ಪಟ್ಟಿದ್ರೂ ಕೂಡ ಸಿಕ್ಕಾಪಟ್ಟೆ ಯುದ್ಧ ಮಾಡಿ ಇಸ್ರೇಲ್ ಸೈನಿಕರು ಯಾವುದೇ ಪ್ರಾಣ ಹಾನಿಗೊಳಗಾಗದೆ ಹೆಲಿಕಾಪ್ಟರ್ ಹತ್ಕೊಂಡು ವಾಪಸ್ ಹಾರಿದ್ದಾರೆ. ಆದರೆ ಅವರಿಗೆ ದಶಕಗಳ ಹಿಂದೆ ನಾಪತ್ತೆಯಾಗಿದ್ದ ಪೈಲಟ್ನ ದೇಹ ಹುಡುಕಕ್ಕೆ ಹೋಗಿ ಅಗಿತಾ ಇದ್ರಲ್ಲ ಸ್ಮಶಾನಗಳನ್ನು, ಲಾಸ್ಟಿಗೂ ಯಾವುದೂ ಸಿಕ್ಕಿಲ್ಲ ಅಂತ ಗೊತ್ತಾಗಿದೆ. ನೋಡಿ, ಇವರು ಇಷ್ಟೆಲ್ಲ ಬ್ಯುಸಿ ನಡುವೆ ಇವರಿಗೆ ಅದನ್ನು ಹುಡುಕಬೇಕಂತ ಅನ್ಸಿದೆಯಲ್ಲ. 1986 ಅಕ್ಟೋಬರ್ 16ನೇ ತಾರೀಕು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಯುದ್ಧ ಆಗಿತ್ತು. ಈ ಟೈಮ್ನಲ್ಲಿ ಇಸ್ರೇಲ್ನ F-4 ಫ್ಯಾಂಟಮ್ ಯುದ್ಧ ವಿಮಾನದ ಪೈಲಟ್ ಆಗಿದ್ದ ರಾನ್ ಅರಾದ್ ಲೆಬನಾನ್ ಮೇಲೆ ಸ್ಫೋಟಕ ಸುರಿಯೋಕೆ ಹೋಗಿದ್ರು ವಿಮಾನ ಹತ್ಯೆ. ಈ ವೇಳೆ ಲೆಬನಾನ್ನ ಶಿಯಾ ಮುಸ್ಲಿಂ ಸಂಘಟನೆ ಅಮಲ್ ಕೈಗೆ ಆವಾಗ ಸಿಕ್ಕಾಕೊಂಡಿದ್ರು. ಬಳಿಕ ಜೈಲಿಗೆ ಹಾಕಲಾಗಿತ್ತು. ಆಮೇಲೆ 1986ರಿಂದ 1988ರವರೆಗೆ ಇವರು ಜೈಲಿಂದನೇ ಪತ್ರ ಬರಿತಾ ಇದ್ರು. ಹೀಗಾಗಿ ಅವರು ಬದುಕಿದ್ದಾರೆ ಅಂತ ಇಸ್ರೇಲಿಗೆ ಗೊತ್ತಿತ್ತು. ಆದರೆ ಆ ಬಳಿಕ ಅವ್ರನ್ನ ಅಮಲ್ ಸಂಘಟನೆ ಇರಾನ್ನ IRGC ಖಾಮೆನೈ ಆಪ್ತ ಪಡೆಗೆ ಹಸ್ತಾಂತರ ಮಾಡಿದ್ರು. ಅಲ್ಲಿಂದ ಅವರ ಕನೆಕ್ಷನ್ ಕಟ್ಟಾಗಿ ಅವರು ಅಲ್ಲೇ ಮೃತಪಟ್ಟಿರಬಹುದು ಅಂತ ಭಾವಿಸಲಾಯಿತು. ಹೀಗಾಗಿ ಇಸ್ರೇಲ್ ತನ್ನ ಸೈನಿಕನ ದೇಹವನ್ನಾದರೂ ವಾಪಸ್ ತರಬೇಕು ಅಂತ ಅವತ್ತಿನಿಂದನೂ ಹುಡುಕ್ತಾ ಇದೆ. ಇದರ ಭಾಗವಾಗಿ ಇಸ್ರೇಲ್ ಸೇನೆ ಇಷ್ಟು ಯುದ್ಧ ನಡೀತಿರೋ ಟೈಮ್ನಲ್ಲಿ ಅಲ್ಲೆಲ್ಲ ಎಂಗೇಜ್ ಆಗಿದ್ದಾರೆ. ಇರಾನ್ನಲ್ಲಿ ಈ ಕಡೆ ಲೆಬನಾನ್ ಮೇಲೆ ಹಿಜ್ಬುಲ್ಲಾಗಳ ಮೇಲೂ ದಾಳಿ ಮಾಡ್ತಿದ್ದಾರೆ. ಅದ್ರ ನಡುವೆ ಹೆಲಿಕಾಪ್ಟರ್ ತಗೊಂಡು ಸ್ಮಶಾನಕ್ಕೆ ಹೋಗಿ ಅಗಿಯೋಕ್ಕೆ ಶುರು ಮಾಡಿದ್ದಾರೆ. ಇವರು ದೇಹ ಇಲ್ಲಿರ್ಬೋದು ಅಂತ ಹುಡುಕಿದ್ದಾರೆ. ಆ ಟೈಮ್ನಲ್ಲಿ ನೋಡಿದ ಹಿಜ್ಬುಲ್ಲಾಗಳು ಸರಿಯಾಗಿ ಸಿಕ್ಕರು, ಲಾಕ್ ಆದ್ರು ಅಂತ ಎಲ್ಲ ಕಡೆಯಿಂದ ಕವರ್ ಮಾಡಿ ಫೈರ್ ಮಾಡಿದ್ದಾರೆ. ಆದರೂ ಅಲ್ಲೂ ಕೂಡ ಒಬ್ಬರೂ ಪ್ರಾಣ ಕಳ್ಕೊಳ್ಳದೆ ವಿಪರೀತ ಶಸ್ತ್ರಾಸ್ತ್ರ ತಗೊಂಡು ಹೋಗಿದ್ರು ಇವರು. ಅವರೆಲ್ಲರನ್ನೂ ಹೊಡೆದು 41 ಹಿಜ್ಬುಲ್ಲಾಗಳನ್ನು ಹತ್ಯೆ ಮಾಡಿ ವಾಪಸ್ ಹೆಲಿಕಾಪ್ಟರ್ ಹತ್ಕೊಂಡು ವಾಪಸ್ ಬಂದಿದ್ದಾರೆ. ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಈಗ 30ನೇ ಸುತ್ತಿನ ದಾಳಿ ಮಾಡಿರೋ ಇರಾನ್ನ IRGC ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಡಿಯಲ್ಲಿ ಇಸ್ರೇಲ್ ನಗರಗಳನ್ನು ಟಾರ್ಗೆಟ್ ಮಾಡಿದೆ.
ಬಾಲಿಸ್ಟಿಕ್ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹಾರಿಸಿದೆ. ಪರಿಣಾಮ ಇಸ್ರೇಲ್ನ ಹಲವು ಕಡೆ ಸೈರನ್ ಮೊಳಗಿವೆ. ಇತ್ತೀಚೆಗೆ ಇರಾನ್ ಆಯಿಲ್ ಫೆಸಿಲಿಟಿಗಳನ್ನು ಗುರಿಯಾಗಿಸಿ ಇಸ್ರೇಲ್ ನಡೆಸಿದ ದಾಳಿಗೆ ಪ್ರತಿಕಾರ ಅಂತ ಇರಾನ್ ಹೇಳಿದೆ. ಆದರೆ ಇರಾನ್ನಿಂದ ಹಾರಿ ಬಂದ ನೂರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ. ಆದರೆ ಸೆಂಟ್ರಲ್ ಇಸ್ರೇಲ್ನ ಯಹೂದ್ ಅನ್ನೋ ಪ್ರದೇಶದ ಮೇಲೆ ಮಿಸೈಲ್ ಬಿದ್ದಿದೆ. ಪರಿಣಾಮ ಒಬ್ಬರು ಇಸ್ರೇಲ್ ಪ್ರಜೆ ಮೃತಪಟ್ಟಿದ್ದಾರೆ, ಇನ್ನೊಬ್ಬರು ತೀವ್ರ ಗಾಯಗೊಂಡಿದ್ದಾರೆ. ಇದನ್ನು ಇಸ್ರೇಲ್ ಕೂಡ ಕನ್ಫರ್ಮ್ ಮಾಡಿದೆ. ಕ್ಷಿಪಣಿ ಸ್ಫೋಟಗೊಂಡ ನಂತರ ಸಿಡಿದ ಕಬ್ಬಿಣದ ಚೂರುಗಳು ಆ ವ್ಯಕ್ತಿಗೆ ಬಿದ್ದು ಈ ರೀತಿ ಆಗಿದೆ ಅಂತ ಇಸ್ರೇಲ್ ಹೇಳಿದೆ. ಜನರಿಗೆ ಹೊರಗೆ ಬರದಂತೆ ಬಂಕರ್ನಲ್ಲಿ ಇರುವಂತೆ ಸೂಚಿಸಲಾಗಿದೆ. ಇನ್ನು ಈ ಸಂಘರ್ಷದಲ್ಲಿ ಕದನ ವಿರಾಮ ಏನಾದರೂ ಆಗಬಹುದಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಅದನ್ನೀಗ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಗೆ ತಳ್ಳಿ ಹಾಕಿದ್ದಾರೆ. ಈ ಸಂಘರ್ಷ ಈಗ ಸಂಧಾನದ ಹಂತವನ್ನ ದಾಟಿ ಹೋಗಿದೆ. ನಾವೇನು ಯುದ್ಧ ಮಾಡೋಕೆ ಬಯಸಿರಲಿಲ್ಲ, ಆದರೆ ಅನಿವಾರ್ಯತೆಯಿಂದಾಗಿ ಸಂಘರ್ಷ ನಡೆಸ್ತಾ ಇದ್ದೀವಿ. ಸದ್ಯ ನಮಗೆಲ್ಲ ಇರಾನ್ ರಕ್ಷಣೆಗಿಂತ ದೊಡ್ಡ ವಿಚಾರ ಮತ್ತೊಂದಿಲ್ಲ. ಮಾತುಕತೆ ಏನೂ ಇಲ್ಲ, ಯಾವುದೇ ಸಂದರ್ಭ ಬಂದರೂ ಕೂಡ ಎದುರಿಸೋಕೆ ನಾವು ಸಜ್ಜಾಗಿದ್ದೀವಿ ಅಂತ ಇಸ್ಮಾಯಿಲ್ ಹೇಳಿದ್ದಾರೆ. ಸೊ ಇಲ್ಲಿ ಟ್ರಂಪ್ಗೆ ಸಂಪೂರ್ಣ ಶರಣಾಗತಿ ಬೇಕು. ಇವರು ಶರಣ ಆಗಲ್ಲ, ಅಲ್ಲಿಗೆ ಯುದ್ಧ ಬೇಗ ಮುಗಿಯೋ ಲಕ್ಷಣ ಇಲ್ಲ ಸದ್ಯಕ್ಕೆ. ಇದೇ ಕಾರಣಕ್ಕೆ ಟರ್ಕಿ ಈಗ ದೊಡ್ಡ ನಿರ್ಧಾರ ತಗೊಂಡಿದೆ. ತನ್ನ 6 F-16 ಫೈಟರ್ ಜೆಟ್ಗಳನ್ನ ಸೈಪ್ರಸ್ ನಲ್ಲಿ ನಿಯೋಜನೆ ಮಾಡಿದೆ. ಸೈಪ್ರಸ್ ಟರ್ಕಿ ವಿರೋಧಿಗಳಲ್ವಾ ಅಂತ ನೀವು ಕನ್ಫ್ಯೂಸ್ ಆಗಬಹುದು. ಆದರೆ ಸೈಪ್ರಸ್ನ ಉತ್ತರ ಭಾಗವನ್ನ ಟರ್ಕಿ ಕಂಟ್ರೋಲ್ ಮಾಡುತ್ತೆ. ಟರ್ಕಿ ಬೆಂಬಲಿತ ಸರ್ಕಾರ ಅಲ್ಲಿ ರನ್ ಆಗ್ತಿದೆ. ಸೊ ಇರಾನ್ನಿಂದ ಡ್ರೋನ್ ಮಿಸೈಲ್ ಹಾರು ಬಂದ್ರೆ ಅದರ ಮೇಲೂ ಕೂಡ ಬೀಳಬಹುದು. ಸೈಪ್ರಸ್ನ ದಕ್ಷಿಣ ಭಾಗದಲ್ಲಿರೋ ಬ್ರಿಟನ್ನ ಮಿಲಿಟರಿ ಬೇಸ್ ಬಳಿ ಇರಾನ್ ಡ್ರೋನ್ ದಾಳಿ ಮಾಡಿತ್ತು. ಹೀಗಾಗಿ ಎಚ್ಚೆತ್ತುಕೊಂಡಿರೋ ಟರ್ಕಿ ತನ್ನ ವಸಾಹತು ರೀತಿಯ ಈ ಜಾಗವನ್ನು ರಕ್ಷಣೆ ಮಾಡೋಕೆ ಅಮೆರಿಕನ್ ಮೇಡ್ ಜೆಟ್ಗಳನ್ನ ತನ್ನ ಬಳಿ ಇರೋ ಈ F-16ಗಳನ್ನ ಹಾರಿಸಿದೆ. ಏನೋ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರೋ ನಿರಂತರ ದಾಳಿಗೆ ಇರಾನ್ ಒಳಗಡೆ ಕನಿಷ್ಠ 1255 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಷ್ಟೇ ಪ್ರಮಾಣ ಜನ ಗಾಯಗೊಂಡಿದ್ದಾರೆ. ಈ ಪೈಕಿ ಮಿನಾಬ್ ನಗರದಲ್ಲಿ ಶಾಲೆ ಮೇಲೆ ನಡೆದ ದಾಳಿಯಲ್ಲಿ 160ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದ ಡಾಕ್ಟರ್ ಮತ್ತು ನರ್ಸ್ಗಳ ಮೇಲೂ ಕೂಡ ದಾಳಿಯಾಗಿದೆ. ಹೀಗಾಗಿ 15 ಆರೋಗ್ಯ ಸಿಬ್ಬಂದಿ ಮೃತಪಟ್ಟಿದ್ದಾರೆ, 55 ಜನ ಗಾಯಗೊಂಡಿದ್ದಾರೆ ಅಂತ ಇರಾನ್ ಸರ್ಕಾರ ಕ್ಲೇಮ್ ಮಾಡಿದೆ. ಇನ್ನು ಇದೆಲ್ಲದರ ನಡುವೆ ಈಗ ಯುದ್ಧದ ಬಿಸಿ ಪಾಕ್ ಮತ್ತು ಬಾಂಗ್ಲಾಗೆ ಜೋರಾಗಿ ತಡ್ತಾ ಇದೆ. ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸ್ ಸಪ್ಲೈನಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿರೋ ಕಾರಣ ಬಾಂಗ್ಲಾ ಒಂದು ಕಠಿಣ ನಿರ್ಧಾರ ತಗೊಂಡಿದೆ. ಸೋಮವಾರದಿಂದಲೇ ದೇಶದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಯೂನಿವರ್ಸಿಟಿ, ಶಾಲೆ ಮತ್ತು ಕೋಚಿಂಗ್ ಸೆಂಟರ್ಗಳನ್ನು ಕ್ಲೋಸ್ ಮಾಡೋಕೆ ಆದೇಶ ಕೊಟ್ಟಿದೆ. ಮುಂದಿನ ಈದ್ ರಜೆಯನ್ನು ಕೂಡ ಈಗಲೇ ಮುಂಚಿತವಾಗಿ ಕೊಟ್ಟು ಕ್ಯಾಂಪಸ್ಗಳನ್ನು ಬಂದ್ ಮಾಡಿದ್ದಾರೆ. ಕ್ಯಾಂಪಸ್ಗಳಲ್ಲಿ ಆಗ್ತಿರೋ ಕರೆಂಟ್ ಬಳಕೆಯನ್ನು ಕಮ್ಮಿ ಮಾಡೋದು ಮತ್ತು ಜರ್ನಿ ಮಾಡೋದನ್ನು ತಡೆಯೋಕೆ, ತೈಲ ಉಳಿಸೋಕೆ ಈ ನಿರ್ಧಾರ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್ ಖಾಲಿ ಆಗುತ್ತೆ ಅಂತ ಜನ ಅದನ್ನು ಸ್ಟಾಕ್ ಮಾಡಿಟ್ಕೊಳ್ಳೋಕೆ ಮುಗಿ ಬೀಳ್ತಿದ್ದಾರೆ. ಹೀಗಾಗಿ ಪ್ರತಿದಿನ ಇಂತಿಷ್ಟೇ ಇಂಧನ ಕೊಡಬೇಕು ಅಂತ ಮಾರಾಟದ ಮೇಲೆ ಲಿಮಿಟ್ ಹೇರಲಾಗಿದೆ. ಅಲ್ಲದೆ ಬಾಂಗ್ಲಾದಲ್ಲಿ ಗ್ಯಾಸ್ ಶಾರ್ಟೇಜ್ ಅಪಾಯಕಾರಿ ಮಟ್ಟಕ್ಕೆ ಹೋಗಿದೆ. ಎಷ್ಟು ಹೀನ ಸ್ಥಿತಿ ಅಂದರೆ ದೇಶದ 5 ಸರ್ಕಾರಿ ರಸಗೊಬ್ಬರ ಫ್ಯಾಕ್ಟರಿಗಳಲ್ಲಿ 4 ಫ್ಯಾಕ್ಟರಿಗಳನ್ನು ಬಂದ್ ಮಾಡಲಾಗಿದೆ. ಆ ಗ್ಯಾಸನ್ನು ಕರೆಂಟ್ ಉತ್ಪಾದನೆ ಮಾಡೋ ಪವರ್ ಪ್ಲಾಂಟ್ಗಳಿಗೆ ಕಳಿಸ್ತಾ ಇದ್ದಾರೆ. ಇನ್ನು ಪಾಕ್ ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಿದೆ. ಇಂಧನ ಬಿಕ್ಕಟ್ಟನ್ನು ಎದುರಿಸೋಕೆ ಪಾಕ್ ಸರ್ಕಾರ ಕೊರೋನಾ ಟೈಮ್ನಲ್ಲಿ ತಗೊಂಡಿದ್ದ ಕಠಿಣ ರೂಲ್ಸನ್ನು ಆಫ್ಟರ್ 5-6 ಇಯರ್ಸ್ ಮತ್ತೆ ಈಗ ಜಾರಿಗೆ ತರ್ತಾ ಇದೆ. ಈ ಬಗ್ಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಶೀಘ್ರದಲ್ಲೇ ಎಮರ್ಜೆನ್ಸಿ ಮೀಟಿಂಗ್ ಕರೀತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕರೆಂಟ್ ಉಳಿಸೋದು, ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡೋದು, ಹಾಗೆ ಖಾಸಗಿ ಶಾಲೆಗಳು, ಯೂನಿವರ್ಸಿಟಿಗಳು ಮತ್ತು ಆಸ್ಪತ್ರೆಗಳಿಗೆ ಆನ್ಲೈನ್ ಸಿಸ್ಟಮ್ ತರೋಕೆ ಅಲ್ಲಿನ ಸರ್ಕಾರ ತಯಾರಿ ಮಾಡ್ತಾ ಇದೆ. ರಜಾ ದಿನಗಳನ್ನು ಕೂಡ ಹೆಚ್ಚಿಸೋಕೆ ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಈ ನಡುವೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಇರಾನ್ಗೆ ಬೆಂಬಲ ಘೋಷಿಸಿದ್ದಾರೆ. ಇಂಥ ಸಂಕಷ್ಟದ ಟೈಮ್ನಲ್ಲಿ ನಮ್ಮ ಇರಾನಿ ಸ್ನೇಹಿತರೊಂದಿಗೆ ನಾವು ನಿಲ್ತೀವಿ. ಇರಾನ್ನ ನೂತನ ಸುಪ್ರೀಂ ಲೀಡರ್ ಆಗಿ ನೇಮಕಗೊಂಡಿರೋ ಮುಜ್ತಬಾ ಖಾಮೆನೈಗೂ ಅಭಿನಂದನೆ. ಮುಜ್ತಬಾ ಖಾಮೆನೈ ತಮ್ಮ ತಂದೆಯವರ ಕೆಲಸವನ್ನ ಗೌರವದಿಂದ ಮುನ್ನಡೆಸ್ತಾರೆ. ಇಂಥ ಕಷ್ಟದ ಟೈಮ್ನಲ್ಲೂ ಕೂಡ ಇರಾನ್ ಜನರನ್ನ ಒಗ್ಗೂಡಿಸ್ತಾನನ್ನೋ ನಂಬಿಕೆ ನನಗಿದೆ ಅಂತ ಹೊಸ ಸುಪ್ರೀಂ ಲೀಡರ್ಗೆ ಪುಟಿನ್ ನಾನು ನೀನು ಫ್ರೆಂಡ್ಸ್ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ. ಇತ್ತ ಚೈನಾ ಕೂಡ ಹಾಗೆ ಹೇಳಿದೆ. ಮುಜ್ತಬಾ ಖಾಮೆನೈಗೆ ನಮ್ಮ ಬೆಂಬಲ ಇದೆ ಅಂತ ಅಧಿಕೃತವಾಗಿ ಘೋಷಿಸಿದೆ. ಅಲ್ಲದೆ ಅಮೆರಿಕ ಹಾಗೂ ಇಸ್ರೇಲ್ ಈ ರೀತಿ ಇರಾನ್ ನಾಯಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಿರೋದನ್ನು ನಾವು ಒಪ್ಕೊಳ್ಳಲ್ಲ. ಯಾವುದೇ ರಾಷ್ಟ್ರದ ನಾಯಕರನ್ನ ಈ ರೀತಿ ಟಾರ್ಗೆಟ್ ಮಾಡೋದು ಸರಿ ಅಲ್ಲ ಅಂತ ಹೇಳಿದೆ. ಇನ್ನು ಇರಾನ್ ದಾಳಿಗೆ ಬಹ್ರೈನ್ನ ಏಕೈಕ ಮತ್ತು ಅತಿದೊಡ್ಡ ಆಯಿಲ್ ರಿಫೈನರಿ ಅಲ್ ಮಾ ಅಮೀರ್ಗೂ ದೊಡ್ಡ ಡ್ಯಾಮೇಜ್ ಆಗಿತ್ತು. ಅಲ್ಲಿ ಭೀಕರ ಬೆಂಕಿ ಕೂಡ ಕಾಣಿಸ್ಕೊಂಡಿತ್ತು. ಇದರ ಬೆನ್ನಲ್ಲೇ ಈ ಫೆಸಿಲಿಟಿಯನ್ನು ಆಪರೇಟ್ ಮಾಡ್ತಿರೋ ಬ್ಯಾಪ್ಕೋ ಅಂದರೆ ಈ ಪೆಟ್ರೋಲಿಯಂ ರಿಫೈನರಿ ಕಂಪನಿ ದೊಡ್ಡ ಘೋಷಣೆ ಮಾಡಿದೆ. ಅಧಿಕೃತವಾಗಿ ಫೋರ್ಸ್ ಮೆಜೋರ್ ಡಿಕ್ಲೇರ್ ಮಾಡಿದೆ. ಫ್ಯಾಕ್ಟ್ರಿಗಳಲ್ಲಿ ಬಳಸುವ ಲೀಗಲ್ ಟರ್ಮ್ ಇದು. ಯುದ್ಧ ಅಥವಾ ಭೂಕಂಪದಂತಹ ವಿಪತ್ತುಗಳು ಉಂಟಾದಾಗ ಕಂಪನಿಗಳು ಅದನ್ನು ಡಿಕ್ಲೇರ್ ಮಾಡ್ತವೆ. ಇಲ್ಲ ಆಗ್ತಿರೋ ಘಟನೆಗಳು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಸೊ ಒಪ್ಪಂದದಂತೆ ಆಯಿಲ್ ಸಪ್ಲೈಗೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ.
ನಾವೆಲ್ಲಾದರೂ ಒಪ್ಪಂದದಂತೆ ಡೆಲಿವರಿ ಮಾಡೋಕ್ಕೆ ವಿಫಲ ಆದರೆ ಕಾನೂನುಬದ್ಧವಾಗಿ ನಮ್ಮ ಮೇಲೆ ದಂಡ ವಿಧಿಸೋ ಹಾಗಿಲ್ಲ. ಪರಿಸ್ಥಿತಿ ನಾರ್ಮಲ್ ಆಗೋವರೆಗೂ ಇದು ಅನ್ವಯ ಆಗುತ್ತೆ ಅಂತ ಹೇಳಿ ಇದನ್ನು ಬಾಪ್ಕೋದನ್ ಮಾಡಿದೆ ಈಗ. ಆದರೆ ವಿದೇಶಿ ಮಾರುಕಟ್ಟೆಗೆ ಬೇಕಾದ ಅಗತ್ಯ ಸಪ್ಲೈಯನ್ನು ಪೂರ್ಣವಾಗಿ ಪೂರೈಸ್ತೀವಿ, ಅದಕ್ಕೆ ಯಾವುದೇ ಅಡ್ಡಿ ಉಂಟಾಗಲ್ಲ, ಅದಕ್ಕೆ ಬ್ಯಾಕಪ್ ಪ್ಲಾನ್ಸ್ ಇದೆ ಅಂತಲೂ ಹೇಳಿದ್ದಾರೆ. ಸೊ ಬಹ್ರೇನ್ ಒಳಗೇನೂ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಆದರೆ ಅವರ ಹೊರಗಿನ ವ್ಯಾಪಾರಕ್ಕೆ ಸಮಸ್ಯೆ ಆಗುತ್ತೆ. ಹಾಗಂತ ಜಗತ್ತಿನ ಬಹ್ರೇನ್ ಮೇಲೆ ತುಂಬ ಡಿಪೆಂಡ್ ಆಗಿಲ್ಲ. 1% ಕೂಡ ಸಪ್ಲೈ ಮಾಡಲ್ಲ ಜಗತ್ತಿನ ಆಯಿಲ್ನಲ್ಲಿ. ಚಿಕ್ಕದಿದು, ಸಣ್ಣದೊಂದು ದ್ವೀಪ ಇದು. ನಮ್ಮ ಬೆಂಗಳೂರಿಗಿಂತ ಚಿಕ್ಕ ಇದೆ. ಒಂದು 15-16 ಲಕ್ಷ ಜನ ಅಲ್ಲಿರ್ತಾರೆ. ಅದರಲ್ಲೂ ಕೂಡ ಎಲ್ಲ ವಲಸಿಗರೆಲ್ಲ ಸೇರಿಬಿಟ್ಟು 30% ಭಾರತೀಯರೇ ಇದ್ದಾರೆ. ಆ ಆ್ಯಂಗಲ್ನಲ್ಲಿ ನಮಗೆ ಇಂಪಾರ್ಟೆಂಟ್. ಏನೋ ಸ್ನೇಹಿತರೆ, ಇಷ್ಟೆಲ್ಲ ಆಗ್ತಿರೋ ನಡುವೆ ಶಾಂತಿಯಿಂದ ನಿಮಗೆ ಯಾತ್ರೆ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ರೆ ವೈಷ್ಣೋದೇವಿ, ಕಾಶ್ಮೀರ್, ಅಮೃತ್ಸರ ಸೇರಿ 7 ಸೈನ್ಸ್ ಟೂರಿಸಮ್ನ ಪ್ಯಾಕೇಜ್ ಇಲ್ಲಿದೆ ನೋಡಿ. ನೀವು ಕಾಲ್ ಮಾಡ್ಬೋದು, ಟ್ರಿಪ್ ಹೋಗಿ ಬರ್ಬೋದು. ಏನೋ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇರಾನ್ನಲ್ಲಿರೋ ನಮ್ಮ ಭಾರತದ ರಾಯಭಾರ ಕಚೇರಿ ಪೂರ್ಣವಾಗಿ ಕೆಲಸ ಮಾಡ್ತಿದೆ, ಹೈ ಅಲರ್ಟ್ನಲ್ಲೂ ಇದೆ ಅಂತ ಹೇಳಿದ್ದಾರೆ. ಹಾಗೆ ಇರಾನ್ ನೌಕಾಪಡೆ ಫೆಬ್ರವರಿ 28ನೇ ತಾರೀಕು ಅಂದರೆ ಯುದ್ಧ ಶುರುವಾದ ಮೊದಲ ದಿನವೇ ತಮ್ಮ 3 ಹಡಗುಗಳಿಗೆ ಆಶ್ರಯ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿತ್ತು. ಮರುದಿನ ಮಾರ್ಚ್ 1ಕ್ಕೆ ನಾವು ಅವರಿಗೆ ಪರ್ಮಿಷನ್ ಕೊಟ್ಟಿದ್ವಿ. ಆಮೇಲೆ IRIS ಲಾವನ್ ಮಾರ್ಚ್ 4ಕ್ಕೆ ಕೊಚ್ಚಿ ಬಂದರಲ್ಲಿ ಡಾಕ್ ಆಯಿತು. ಅದರ ಸಿಬ್ಬಂದಿ ಇವಾಗ ಭಾರತದ ನೇವಲ್ ಫೆಸಿಲಿಟಿಯಲ್ಲಿ ಆಶ್ರಯ ಪಡೆದಿದ್ದಾರೆ. ನಮಗಿದು ಮಾಡೋದು ಸರಿ ಅಂತ ಅನ್ನಿಸ್ತು, ಅದಕ್ಕೆ ಆಶ್ರಯ ಕೊಟ್ವಿ. ಇದಕ್ಕೆ ಇರಾನ್ನವರು ನಮಗೆ ಅವ್ರ ರಾಷ್ಟ್ರದ ಪರವಾಗಿ ನಮ್ಮ ಮಾನವೀಯತೆಗೆ ಧನ್ಯವಾದ ಹೇಳಿದ್ದಾರೆ. ಇನ್ನು ಈ ಸಂಘರ್ಷ ಸಂಬಂಧ ಅಮೆರಿಕ ಸರ್ಕಾರದೊಂದಿಗೆ ನಾವು ನಿರಂತರ ಸಂಪರ್ಕದಲ್ಲಿದ್ದೀವಿ. ಆದರೆ ಇರಾನ್ನ ಟಾಪ್ ಲೀಡರ್ಶಿಪ್ ಜೊತೆಗೆ ಸದ್ಯಕ್ಕೆ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಕಷ್ಟ. ಆದರೂ ವಿದೇಶಾಂಗ ಸಚಿವರೊಂದಿಗೆ ಫೆಬ್ರವರಿ 28 ಮತ್ತು ಮಾರ್ಚ್ 5ನೇ ತಾರೀಕು ಮಾತುಕತೆಯಾಗಿದೆ. ಮುಂದಿನ ದಿನಗಳಲ್ಲೂ ಈ ಹೈ ಲೆವೆಲ್ ಮಾತುಕತೆ ಮುಂದುವರಿಸ್ತೀವಿ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿರುವಂಥ ಕ್ವಶನ್, 3 ನೌಕೆಗಳಿಗೆ ಅವರು ಆಶ್ರಯ ಕೇಳಿದ್ರೆ 28ನೇ ತಾರೀಕು, ಒಂದಷ್ಟೇ ಈಗ ಡಾಕ್ ಆಗಿರೋದು, ಇನ್ನೊಂದು ಲಂಕಾದಲ್ಲಿ ಡಾಕ್ ಆಗಿದೆ, ಒಂದು ಸಮುದ್ರದಲ್ಲೇ ಅಮೆರಿಕ ಹೊಡೆದು ಹಾಕ್ತಲ್ಲ. ಯಾಕೆ ಕೂಡಲೇ? ಹಾಗಾದರೆ ನೀವು ಅನುಮತಿ ಕೊಟ್ಟರೂ ಕೂಡ ಕೂಡಲೇ ಬಂದು ಅವರು ಅದನ್ನು ಅವಕಾಶವನ್ನು ಬಳಸ್ಕೊಳ್ಳಿಲ್ವಾ? ಅಥವಾ ಬರೋ ದಾರಿಯಲ್ಲೇ ಹೊಡೆದು ಹಾಕಿದ್ರ? ವಿಶಾಖಪಟ್ಟಣಂನಿಂದ ಹೊರಟಿತ್ತು ಭಾರತದ ಬಂಗಾಳ ಕೊಲ್ಲಿ ಸಮುದ್ರದಿಂದ. ಓಕೆ, ಹಾಗಾದರೆ ಕೊಚ್ಚಿ ಹತ್ರನೇ ಬಂದು ಡಾಕ್ ಆಗೋಣ ಅಂತ ಹೇಳಿ ಶ್ರೀಲಂಕಾ ದಾಟಿ ಬರೋ ಟೈಮ್ನಲ್ಲಿ ಅಮೆರಿಕ ಹೊಡೆದು ಹಾಕ್ತಾ? ಇಲ್ಲಿ ಹಡಗಿನ ನಾವಿಕರೇ ಡಿಸಿಷನ್ ತಗೊಳ್ಳೋದನ್ನ ಲೇಟ್ ಮಾಡಿದ್ರ? ಅಥವಾ ಅವ್ರಿಗೆ ಈ ಕಡೆಗೆ ಬರೋಕೆ ಬಿಡದೆ ಬಂಗಾಳ ಕೊಲ್ಲಿಯಲ್ಲಿ ಅಲ್ಲೇ ಯಾವುದಾದ್ರೂ ಪೋರ್ಟ್ನಲ್ಲಿ ಡಾಕ್ ಮಾಡಿಸಿದ್ರೆ ಆ ಹಡಗು ಉಳಿತಾ ಇತ್ತಾ? ಈ ಎಲ್ಲ ಪ್ರಶ್ನೆಗಳು ಈಗ ಇದಾವೆ ಸದ್ಯಕ್ಕೆ. ಯಾಕಂದರೆ ಸ್ನೇಹಿತರೆ, IRIS ಡೇನಾ ಇದೆಯಲ್ಲ, ಅದನ್ನು ಅಮೆರಿಕ ಮುಳುಗಿಸಿದ್ದು ಮಾರ್ಚ್ 4ನೇ ತಾರೀಕು. ವಿಶಾಖಪಟ್ಟಣಂನಿಂದ ಹೊರಟು ಶ್ರೀಲಂಕಾ ಹತ್ರ ಬರೋ ಟೈಮ್ನಲ್ಲಿ ಅದನ್ನು ಮುಳುಗಿಸಿರೋದು ಅಮೆರಿಕನ್ಸ್. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಹಾಗೆ ಸ್ನೇಹಿತರೆ, ಜೈಶಂಕರ್ ಅವರು ಇನ್ನೂ ಮಾತನಾಡಿದ್ರು, ಗಲ್ಫ್ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರೋರನ್ನ ಸೇಫ್ ಆಗಿ ವಾಪಸ್ ಕರ್ತರೋಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇರಾನ್ನಲ್ಲಿ ಹಲವಾರು ಭಾರತೀಯ ವಿದ್ಯಾರ್ಥಿಗಳು, ಪ್ರಜೆಗಳನ್ನು ಸೇಫ್ ಆಗಿ ಅರ್ಮೇನಿಯಾಗೆ ನಾವು ಮೂವ್ ಮಾಡೋಕೆ ಅರೇಂಜ್ ಮಾಡಿದ್ವಿ. ನಂತರ ಅಲ್ಲಿಂದ ಭಾರತಕ್ಕೆ ಕರ್ಕೊಂಬರಲಾಯಿತು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಕತರ್ನಲ್ಲಿ ಸಂಘರ್ಷದ ಕುರಿತು ದಾರಿ ತಪ್ಪಿಸೋ ಮಾಹಿತಿ ಹರಡಿಸ್ತಿದ್ದಾರೆ ಅಂತ ಹೇಳಿ 313 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆದವರು ಬೇರೆ ಬೇರೆ ರಾಷ್ಟ್ರಗಳ ಪ್ರಜೆಗಳು ಅಂತ ಕತರ್ನ ಆಂತರಿಕ ಸಚಿವಾಲಯ ತಿಳಿಸಿದೆ. ತಪ್ಪು ಮಾಹಿತಿ, ಅನಧಿಕೃತ ವಿಡಿಯೋಗಳನ್ನು ಹರಡಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡಲಾಗ್ತಿದೆ. ಹೀಗಾಗಿ ಈ ಕ್ರಮ. ಹಾಗೆ ಜನರು ಅಧಿಕೃತ ಮಾಹಿತಿಗೆ ಮಾತ್ರ ಕಿವಿ ಕೊಡಬೇಕು ಅಂತ ಸಚಿವಾಲಯ ಸೂಚನೆ ಕೊಟ್ಟಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಮಾಡ್ತಿರೋ ದಾಳಿಯನ್ನು ನಿಲ್ಲಿಸಬೇಕು ಅಂತ ಅಮೆರಿಕದ ನ್ಯೂಯಾರ್ಕ್ನಲ್ಲೇ ಭಾರೀ ಪ್ರತಿಭಟನೆಯಾಗಿದೆ. ನ್ಯೂಯಾರ್ಕ್ನ ಪಬ್ಲಿಕ್ ಲೈಬ್ರರಿ ಮುಂದೆ ಸೇರಿ ಪ್ರತಿಭಟಿಸಿದ್ದಾರೆ. ಯುದ್ಧವನ್ನು ನಿಲ್ಲಿಸಿ ಇರಾನ್ನಲ್ಲಿ ಶಾಂತಿ ತನ್ನಿ ಅನ್ನೋ ಘೋಷಣೆಗಳನ್ನು ಕೂಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನ. ಟೈಮ್ಲಿಯಾಗಿ ಮುಂದೇನು ನಾವು ಎಲ್ಲ ಮಾಹಿತಿ ನಿಮಗೆ ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇದರಿಂದ ನೀವು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.